ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ PUC ಹಿಂದಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಮೊದಲ ಒಂದು ಗದ್ಯ ಪಾಠ ಇದೆ, ಬಡೆ ಘರ್ ಕಿ ಬೇಟಿ. ಓಕೆನಾ? ಸೊ ಈ ಪಾಠದ ಸರಳವಾಗಿರ್ತಕ್ಕಂಥ ಸಾರಾಂಶ ಹಿಂದಿ ಮತ್ತು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಕೊಡ್ತೀನಿ. ಈಗಾಗಲೇ ಕನ್ನಡ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ವಿಷಯಗಳಲ್ಲಿ ಡಿಪೆಂಡ್ ಅಪಾನ್ ಯುವರ್ ವ್ಯೂಸ್ಗಳ ಮೇಲೆ ಕಂಟಿನ್ಯೂಯೇಷನ್ ಮಾಡ್ತಾರೆ. ಓಕೆನಾ? ಸೊ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನ ಬೆನಿಫಿಟ್ ಅನಿಸಿದರೆ ಖಂಡಿತವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾರಾಂಶವನ್ನು ನೋಡೋಣ. फर्स्ट PUC हिंदी बड़े घर की बेटी. यस, उपन्यास सम्राट प्रेमचंद ने एक से बढ़कर एक कहानियाँ लिखी है. ಉಪನ್ಯಾಸ ಸಮ್ರಾಟ್ ಅಂದರೆ ಕಹಾನಿಗಳ ಅಂದರೆ ಕಾದಂಬರಿಗಳ ಯಾರಪ್ಪ ಅಂದರೆ ಸಮ್ರಾಟ, ರಾಜ ಅಂತ ಕರಿತೀರಿ, ದೊರೆ. ಈ ಕಾದಂಬರಿಗಳ ದೊರೆ ಅಂತಾನೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಪ್ರೇಮಚಂದ್ರ ಅವರು ಒಂದಕ್ಕಿಂತ ಒಂದು ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಉನ್ಕಿ ಕಹಾನಿಯೋ ಮೇ ಸೆ ಬಡೆ ಘರ್ ಕಿ ಬೇಟಿ ಏಕ್ ಶ್ರೇಷ್ಠ ಸಾಮಾಜಿಕ ಕಹಾನಿಯೇ. ಅವರು ಬರೆದಿರ್ತಕ್ಕಂಥ ಕಥೆಗಳಲ್ಲಿ ಈ ಬಡೆ ಘರ್ ಕಿ ಬೇಟಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಕತೆ. ಆನಂದಿ ಬಡೆ ಘರಾನಿ ಕಿ ಲಡ್ಕಿ ತಿ. ಆನಂದಿ ಅಂತಕ್ಕಂಥ ಹೆಣ್ಣು ಮಗಳು ಒಂದು ಶ್ರೀಮಂತ ಮನೆತನದ ಹುಡುಗಿ. ಉಸ್ಕಾ ವಿವಾಹ ಮಧ್ಯಮ ವರ್ಗಕ್ಕೆ ಲಡ್ಕೆ ಶ್ರೀಕಂಠ ಸೆ ಹೋ ಜಾತಾ ಹೇ. ಈ ಕತ್ತಳ ವಿವಾಹ ಏನಾಗ್ತದಪ್ಪ ಅಂದ್ರೆ ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ, ಶ್ರೀಕಂಠನ ಜೊತೆಗೆ ಆನಂದಿಯ ವಿವಾಹ ಆಗ್ತದೆ. ಆನಂದಿಕೆ ಸಸುರಾಲ್ ಮೇ ಉಸ್ಕೆ ಮೈಕೆ ಜೈಸಾ ಕುಚ್ ಭಿ ನಹಿ ತಾ. ಆದರೆ ಆನಂದಿಯ ಗಂಡನ ಮನೆಯಲ್ಲಿ ಅವರ ತವರು ಮನೆಯ ಹಾಗೆ ಯಾವುದೇ ಒಂದು ಸೌಲಭ್ಯಗಳು ಇರಲಿಲ್ಲ. ಪರಂತು ವಹ ಪಡಿ ಲಿಖಿ ಸಮಜ್ದಾರಿ ಅವ್ರ ಸಂಸ್ಕಾರಿತಿ. ಆದರೂ ಅವಳು ತುಂಬ ಚೆನ್ನಾಗಿ ಓದಿದಳು, ಆಮೇಲೆ ತಿಳುವಳಿಕೆಯುಳ್ಳ ಸಂಸ್ಕಾರಯುತವಾಗಿರ್ತಕ್ಕಂಥ ಹೆಣ್ಣು ಮಗಳು. इसलिए उसने बहुत बुद्धिमानी से अपने आप को वहाँ के वातावरण में डाल दिया. ಆ ಕಾರಣಕ್ಕಾಗಿ ತುಂಬ ಜಾಣಿಯಾಗಿರೋದ್ರಿಂದ ಆ ಗಂಡನ ಮನೆಯಲ್ಲಿ ಏನು ಮಾಡ್ತಾಳಪ್ಪ ಅಂದ್ರೆ ಆ ಒಂದು ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೋತಾಳೆ. ಏಕ್ ಬಾರ್ ಲಾಲ್ ಬಿಹಾರಿ ಜೋ ಆನಂದಿ ಕಾ ದೇವರ್ ಥಾ ಉಸ್ಕಿ ಲಡಾಯಿ ಆನಂದಿ ಕೆ ಸಾಥ್ ಹೋ ಜಾತಿ ಹೇ. ಸೊ ಒಂದ್ಸಲ ಏನಾಗ್ತದಪ್ಪ ಅಂದ್ರೆ ಲಾಲ್ ಬಿಹಾರಿ ಜೊತೆ ಈ ಆನಂದಿಯ ಏನಾಗ್ತದಪ್ಪ ಅಂದ್ರೆ ಜಗಳ ಆಗ್ತದೆ. ಲಡಾಯಿ ಬಹುತ್ ಬಡ್ ಜಾತಿ ಹೇ. ಆ ಒಂದು ಜಗಳ ತುಂಬಾ ಹೆಚ್ಚಾಗಿ ತೀವ್ರವಾಗಿ ಆಗ್ತದೆ. ಶ್ರೀಕಂಠ ಘರ್ ಚೋಡ್ಕರ್ ಜಾನೆ ಕೋ ತಯಾರ್ ಹೋ ಜಾತಾ ಹೇ. ಇದೇ ಕಾರಣಕ್ಕಾಗಿ ಆನಂದಿಯ ಗಂಡ ಶ್ರೀಕಂಠ ಏನು ಮಾಡ್ತಾನಪ್ಪ ಅಂದ್ರೆ ಮನೆ ಬಿಟ್ಟು ಹೋಗಲಿಕ್ಕೆ ತೀರ್ಮಾನವನ್ನು ಮಾಡ್ತಾನೆ. ಘರ್ ಟೂಟ್ನೆ ವಾಲಾ ಹೋತಾ ಹೇ. ಇನ್ನೇನು ಮನೆ ಮುರಿಬೇಕು ಅಂತಕ್ಕಂಥ ವಾತಾವರಣ ಆಗ್ತದೆ. ತಬಿ ಆನಂದಿ ಬಹುತ್ ಸೂಜ್ಬೂಜ್ ಕೆ ಸಾಥ್ ಘರ್ ಕೋ ಟೂಟ್ನೆ ಸೆ ಬಚಾ ಲೇತಿ ಹೇ. ಈ ಸಂದರ್ಭದಲ್ಲಿ ಆನಂದಿ ತುಂಬ ಯೋಚನೆ ಮಾಡಿ ಏನು ಮಾಡ್ತಾಳಪ್ಪ ಅಂದರೆ ಜಾನ್ಮೆಯಿಂದ ಮನೆ ಮುರಿಯೋದನ್ನು ಏನು ಮಾಡ್ತಾಳೆ, ಉಳಿಸಿಕೊಳ್ತಾಳೆ. ಆನಂದಿಕೆ ಪಿತಾ ಕಾ ನಾಮ್ ಭೂಪ್ ಸಿಂಹ ಥಾ. ಆನಂದಿಯ ತಂದೆ ಭೂಪ ಸಿಂಹ. ವಹ ಏಕ್ ಛೋಟಿ ಸಿ ರಿಯಾಸತ್ಗೆ ತಾಲೂಕೆದಾರ್ ಥೆ. ಅವರು ಒಂದು ಚಿಕ್ಕ ಪ್ರಾಂತ್ಯದ ಏನಾಗಿದ್ರಪ್ಪ ಅಂದರೆ ಒಡೆಯನಾಗಿದ್ದರು. उनकी बेटी आनंदी बहुत सुंदर और सुशील थी. उसका विवाह बेनी माधव सिंह के बड़े बेटे श्रीकंठ से हुआ. ಆನಂದಿಯ ತಂದೆ ಭೂಪ ಸಿಂಹ, ಶ್ರೀಕಂಠನ ತಂದೆ ಬೇನಿ ಮಾಧವ ಸಿಂಹ. ಓಕೆನಾ? ಅಂದರೆ ಈ ಆನಂದಿಯ ಮದುವೆ ಏನಾಗ್ತದಪ್ಪ ಅಂದ್ರೆ ಬೇನಿ ಮಾಧವ ಸಿಂಹನ ಮಗನಾಗಿರ್ತಕ್ಕಂಥ ಶ್ರೀಕಂಠನ ಜೊತೆ ಆಗ್ತದೆ. ಬೇನಿ ಮಾಧವ್ ಸಿಂಹ ಏಕ್ ಜಮೀನ್ದಾರ್ ಥೆ. ಸೊ ಒಬ್ಬ ಏನಪ್ಪ ಅಂದರೆ ಜಮೀನ್ದಾರಾಗಿದ್ದ, ಭೂಮಿಯ ಒಡೆಯ. ಉನ್ಕೆ ದೋ ಬೇಟೆ ಥೆ. ಈ ಬೇನಿ ಮಾಧವ್ ಸಿಂಹಗೆ ಇಬ್ಬರು ಜನ ಮಕ್ಕಳು. ಬಡಾ ಬೇಟ ಶ್ರೀಕಂಠ, ದೊಡ್ಡವನು ಶ್ರೀಕಂಠ, ಚಿಕ್ಕವನು ಲಾಲ ಬಿಹಾರಿ ಅಂತ. ಬೇನಿ ಮಾಧವ್ ಸಿಂಹ ನೆ ಅಪ್ನಿ ಆದಿ ಸೆ ಅಧಿಕ್ ಸಂಪತ್ತಿ ವಕೀಲೋं को दान दे दी. ಸೊ ಈತ ಏನು ಮಾಡಿದ್ದ, ಬೇನಿ ಮಾಧವ್ ಸಿಂಹ ತನ್ನ ಒಂದು ಆಸ್ತಿಯಲ್ಲಿನ ಸಂಪತ್ತಿನಲ್ಲಿನ ಅರ್ಧಕ್ಕಿಂತ ಹೆಚ್ಚು ಏನು ಮಾಡಿದ್ರಪ್ಪ ಅಂದ್ರೆ ವಕೀಲರಿಗೆ ದಾನವನ್ನು ಕೊಟ್ಟಿದ್ದ. ವಹ ಕೈ ಕೇಸ್ ಲಡ್ತೈತೆ. ಏಕೆ ಕೊಟ್ಟಿದ್ರಂದರೆ ಆ ಒಂದು ವಕೀಲರು ಈತನ ಒಂದು ಕೇಸುಗಳನ್ನು, ಕಾನೂನು ಕ್ರಮಗಳನ್ನು ಏನು ಮಾಡ್ತಾ ಇದ್ರು, ನೋಡ್ಕೊಳ್ತಾ ಇದ್ರು. ಅಬ್ ವಹ ಏಕ್ ಸಾಧಾರಣ ಕಿಸಾನ್ ರಹ ಗೈತೆ. ಜಮೀನ್ದಾರಾಗಿದ್ದವನು ಸೊ ಒಬ್ಬ ಚಿಕ್ಕ ರೈತನಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಬದಲಾಗ್ತಾನೆ. ಆ ಕೋರ್ಟಿನ ಕೇಸ್ನಲ್ಲಿ ತನ್ನ ಎಲ್ಲ ಭೂಮಿಯನ್ನು ವಕೀಲರಿಗೆ ದಾನ ಮಾಡಿದ ಕಾರಣ. ಬೇನಿ ಮಾಧವ್ ಸಿಂಹ ಕೆ ಬಡೆ ಬೇಟೆ ಶ್ರೀಕಂಠ ಸೆ ಆನಂದಿ ಕಾ ವಿವಾಹ ಹುವಾ. ಈ ಬೇನಿ ಮಾಧವ್ ಸಿಂಹನ ದೊಡ್ಡ ಮಗ ಶ್ರೀಕಂಠ, ಈತನ ಮದುವೆ ಆನಂದಿ ಜೊತೆ ಆಗ್ತದೆ. ಶ್ರೀಕಂಠ ಪಡಾಲಿಕ ಅವ್ರ ಸಮಜ್ದಾರ್ ಇನ್ಸಾರ್ಥ. ಈ ಶ್ರೀಕಂಠನು ಕೂಡ ತುಂಬ ಚೆನ್ನಾಗಿ ಓದಿದ್ದ ಮತ್ತು ತಿಳುವಳಿಕೆಯುಳ್ಳ ವ್ಯಕ್ತಿ. ಶಹರ್ ಮೇ ನೌಕರಿ ಕರ್ತಾತ. ನಗರದಲ್ಲಿ ನೌಕರಿಯನ್ನು ಮಾಡ್ತಿದ್ದ. ಪರಿವಾರ ಮೇ ಪಿತಾಜಿ ಅವ್ರ ಛೋಟಾ ಭಾಯಿ ಲಾಲ್ ಬಿಹಾರಿ ಥೆ. ಈತನ ಕುಟುಂಬದಲ್ಲಿ ತಂದೆ ಮತ್ತು ಚಿಕ್ಕ ತಮ್ಮ ಲಾಲ್ ಬಿಹಾರಿ ಇದ್ದ. ಛೋಟಾ ಬಾಯಿ ಅನ್ಪಡ್ತ. ಈ ಚಿಕ್ಕವನಾಗಿದ್ದ ಲಾಲ್ ಬಿಹಾರಿ ಈತ ಅನಕ್ಷರಸ್ಥನಾಗಿದ್ದ. ಆದರೆ ಅವನು ಪೈಲ್ವಾನಾಗಿದ್ದ. ಉಸ್ಕಿ ಪತ್ನಿ ಸಾಧಾರಣ ಘರ್ ಸೆ ಥಿ. ಆತನ ಹೆಂಡತಿ ಒಂದು ಸಾಧಾರಣ ಮನೆತನದವಳು ಆಗಿದ್ಲು.
ಪರಿವಾರ ಕೆ ಲೋಗ್ ಗಾಂವ್ ಮೇ ರಹತೆ थे ಇಡೀ ಕುಟುಂಬದ ಜನರು ಏನು ಮಾಡ್ತಿದ್ರು, ಹಳ್ಳಿಯಲ್ಲಿ ವಾಸವಾಗ್ತಿದ್ರು. ಶ್ರೀಕಂಠಕ್ಕೆ ಘರ್ ಮೇ ಸುಖ ಸುವಿಧಾಯೇ ಬಹುತ್ ಕಮ್ ಥಿ. ಆದರೆ ಈ ಶ್ರೀಕಂಠನ ಮನೆಯಲ್ಲಿ ಅಷ್ಟೊಂದು ಸೌಲಭ್ಯಗಳು ಇರಲಿಲ್ಲ, ಕಡಿಮೆ ಇತ್ತು. ಆನಂದಿನೇ ಅಪ್ನಿ ಆಪ್ಕೋ ಉಸ್ ಪರಿವಾರಕ್ಕೆ ಅನುಸಾರ ಡಾಲ್ ಲಿಯಾ. ಆದರೂ ಕೂಡ ಆನಂದಿ ಏನು ಮಾಡ್ತಾಳೆ, ಶ್ರೀಮಂತ ಮನೆತನದವಳಾದರೂ ಕೂಡ ಆ ಒಂದು ಶ್ರೀಕಂಠನ ಮನೆಯ ಸೌಲಭ್ಯಗಳಿಗೆ ಹೊಂದಾಣಿಕೆಯನ್ನು ಮಾಡ್ಕೋತಾಳೆ. खुशी खुशी रहने लगी. श्रीकंठ सांस्कारिक और भारतीय संस्कृति का अनुयायी था. ಆದರೂ ಖುಷಿ ಖುಷಿಯಿಂದ ಜೀವನವನ್ನು ಏನು ಮಾಡ್ತಾಳೆ, ಆನಂದಿ ಶ್ರೀಕಂಠನ ಜೊತೆಗೆ ನಡೆಸ್ತಾಳೆ. ಶ್ರೀಕಂಠ ಒಬ್ಬ ಸಂಸ್ಕಾರಯುತ ಭಾರತದ ಸಂಸ್ಕೃತಿಯನ್ನು ಏನು ಮಾಡ್ತಿದ್ದಪ್ಪ ಅಂದ್ರೆ ಅನುಯಾಯಿಯನ್ನು ಮಾಡ್ತಿದ್ದ, ಅನುಸರಣೆಯನ್ನು ಮಾಡ್ತಿದ್ದ. ಉಸೆ ಸಂಯುಕ್ತ ಪರಿವಾರ ಪಸಂದ್ ತಾ. ಆತನಿಗೆ ಒಂದು ಅವಿಭಕ್ತ ಕುಟುಂಬಗಳು ತುಂಬಾ ಅವನಿಗೆ ಇಷ್ಟ ಆಗಿತ್ತು. ಏಕಲ್ ಪರಿವಾರ ದೇಶಕ್ಕೆ ಲಿಯೇ ಭೀ ಘಾತಕ್ ಹೇ. ಏನು ವಿಭಕ್ತ ಕುಟುಂಬಗಳಿದಾವಲ್ಲ ಅವು ದೇಶಕ್ಕೆ ಮಾರಕ ಅಂತಿದ್ದ. श्रीकंठ का छोटा भाई लाल बिहारी पहलवान था. अनपढ़ता. एक दिन आनंदी खाना बनाकर लाल बिहारी का इंतजार कर रही थी. ಸೊ ಈ ಶ್ರೀಕಂಠನ ಸಣ್ಣ ತಮ್ಮ ಲಾಲ್ ಬಿಹಾರಿ ಈತ ಪಹಲ್ವಾನನಾಗಿದ್ದ, ಆದರೆ ಅನಕ್ಷರಸ್ಥನಾಗಿದ್ದ. ಒಂದು ದಿನ ಏನಾಗ್ತದಪ್ಪ ಅಂದ್ರೆ ಆನಂದಿ ಊಟವನ್ನು ತಯಾರು ಮಾಡಿ ಈ ಲಾಲ್ ಬಿಹಾರಿಗಾಗಿ ಕಾಯ್ತಾ ಇದ್ರು. ತಬಿ ಲಾಲ್ ಬಿಹಾರಿ ಮಾಂಸ್ ಲೇಕರ್ ಆಯ. ಆ ಸಂದರ್ಭದಲ್ಲಿ ಮತ್ತೆ ಲಾಲ್ ಬಿಹಾರಿ ಏನು ಮಾಡ್ತಾನೆ, ಮಾಂಸ ತೆಗೆದುಕೊಂಡು ಬರ್ತಾನೆ. ಅಪ್ನಿ ಭಾಬಿ ಕೋ ಬೋಲಾ ಜಲ್ದಿ ಸೆ ಮಾಂಸ್ ಪಕಾದೋ ಮುಜೆ ಭೂಕ್ ಲಗಿ ಹೇ. ಆತೇನತ್ತಾನೆ, ಇದನ್ನು ಬೇಗ ಆಹಾರವನ್ನು ತಯಾರಿಸಿಕೊಡು, ನನಗೆ ಹಸಿವಾಗಿದೆ. ಆನಂದಿನೇ ಮಾಂಸ್ ಪಕಾದಿಯ. ಸೊ ಆನಂದಿ ಏನು ಮಾಡ್ತಾಳೆ, ಆ ಮಾಂಸವನ್ನು ಬೇಯಿಸ್ತಾಳೆ, ಅಡುಗೆ ಮಾಡ್ತಾಳೆ. जब उसका देवर खाने बैठा तब उसने कहा कि दाल में घी क्यों नहीं. ಆವಾಗ ಆತ ಮೈದುನ ಊಟಕ್ಕೆ ಕುಂತಾಗ ಆತ ಹೇಳ್ತಾನೆ, ದಾಲ್ ಮೇ ಘೀ ಕ್ಯೂ ನಹಿ, ಅಂದರೆ ಆ ಸಾರಿನಲ್ಲಿ ತುಪ್ಪ ಏಕೆ ಇಲ್ಲ. ಆನಂದಿನೇ ಕಹಾ ಘೀ 250 ಗ್ರಾಮ್ ಹಿ ಥಾ. ಆಕೆ ಹೇಳ್ತಾಳೆ, ಸೊ ತುಪ್ಪ ಕೇವಲ 250 ಗ್ರಾಮ್ ಇದೆ. मैंने मांस में डाल दिया. ಆಕೆ ಏನು ಮಾಡಿದ್ದಾಳೆ, ಆ ಮಾಂಸದಲ್ಲಿನೂ ಕೂಡ ಹಾಕಿದ್ದೀನಿ. ಲಾಲ್ ಬಿಹಾರಿ ಕೋ ಬಹುತ್ ಗುಸ್ಸಾ ಆಯಾ. ಸೊ ಇದನ್ನು ಕೇಳಿ ಆ ಲಾಲ್ ಬಿಹಾರಿಗೆ ಸಿಟ್ಟು ಬರ್ತದೆ. ಉಸ್ನೆ ಥಾಲಿ ಉಟಾಕರ್ ಫೇಕ್ ದಿಯಾ. ಆತ ಏನು ಮಾಡ್ತಾನೆ, ಊಟದ ತಟ್ಟೆಯನ್ನು ಎಬ್ಬಿಸಿಕೊಂಡು ಒಗಿತಾನೆ. ಅವ್ರ ಆನಂದಿಕೋ ಗಾಲಿಯಾ ದೇನೆ ಲಗ. ಸೊ ಈ ಕಾರಣಕ್ಕಾಗಿ ಆನಂದಿಗೆ ಆತ ಏನು ಮಾಡ್ತಾನಪ್ಪ ಅಂದರೆ ಬೈತಾನೆ. ಉಸ್ಕೆ ಮೈಕೆ ವಾಲೆ ಬಾರೆ ಮೇ ಬುರಾ ಭಲಾ ಬೋಲ್ನೆ ಲಗ. ಆತ ಏನು ಮಾಡ್ತಾನೆ, ಆ ಆನಂದಿಯ ತವರು ಮನೆಗೆ ಸಂಬಂಧಪಟ್ಟಂತೆ ಬೈತಾನೆ. ಆನಂದಿ ಕೋ ಬಿ ಗುಸ್ಸಾ ಆಗಯ. ಆ ತವರು ಮನೆಗೆ ಬೈಯೋದನ್ನು ನೋಡಿ ಆನಂದಿಗೂ ಕೂಡ ಕೋಪ ಬರ್ತದೆ. ಸ್ತ್ರೀ ಬಿನಾ ಭೋಜನ್ ಕೋ ರಹ ಸಕ್ತಿ ಹೇ ಪರ್ ಮೈಕೆ ವಾಲೋ ಕೆ ಖಿಲಾಫ್ ಕುಚ್ ಸುನ್ ನಹಿ ಸಕ್ತಿ. ಒಬ್ಬ ಹೆಣ್ಣು ಮಗಳು ಏನು ಮಾಡ್ಬೋದು, ಊಟ ಇರದೇ ಇರ್ಬೋದು, ಆದರೆ ಆಕೆ ತವರು ಮನೆಗೆ ವಿರುದ್ಧ ಏನನ್ನಾದರೂ ಮಾತನಾಡಿದರೆ ಅದನ್ನು ಆಕೆ ಸಹಿಸಿಕೊಳ್ಳೋದಿಲ್ಲ. ಲಾಲ್ ಬಿಹಾರಿನೇ ಖಡಾಹು ಚಲಾಕರ್ ಭಾಬಿಕೋ ಮಾರ. ಸೊ ಅಷ್ಟೇ ಅಲ್ಲ, ಏನು ಮಾಡ್ತಾನಪ್ಪ ಅಂದರೆ ಈ ಲಾಲ್ ಬಿಹಾರಿ ಆನಂದಿಗೆ ಏನು ಮಾಡ್ತಾನೆ, ಹೊಡಿತಾನೆ. ಆನಂದಿನೇ ಹಾತ್ ಸೆ ರೋಕ್ ಲಿಯಾ ನಹಿ ತೋ ಸರ್ ಫುಟ್ ಜಾತಾ. ಸೊ ಆಕೆ ಏನು ಮಾಡ್ತಾಳೆ, ತಲೆಗೆ ಹೊಡೆಯುವಾಗ ಆತನ ಕೈಯನ್ನು ಹಿಡಿತಾಳೆ, ಇಲ್ಲಾಂದರೆ ತಲೆ ಏನಾಗ್ತಿತ್ತಪ್ಪ ಅಂತಂದರೆ ಕತ್ತರಿಸ್ತಾ ಇತ್ತು. ಆನಂದಿ ನಾರಾಜ್ ಹೋಕರ್ ಅಪ್ನೆ ಕಮರೆ ಮೇ ಚಲಿ ಜಾತಿ ಹೇ ಅವ್ರ ಶ್ರೀಕಂಠ ಕಾ ಇಂತಜಾರ್ ಕರ್ತಿ ಹೇ. ಇದರಿಂದ ಆಕೆ ಏನಾಗ್ತಾಳಪ್ಪ ಅಂದ್ರೆ ದುಃಖಿತಳಾಗಿ ತನ್ನ ಕೋಣೆಗೆ ಹೋಗ್ತಾಳೆ. ಯಾರು, ಆನಂದಿ. ಆಮೇಲೆ ತನ್ನ ಗಂಡ ಶ್ರೀಕಂಠನ ಒಂದು ಇಂತಜಾರನ್ನು ಕಾಯ್ತಾಳೆ, ದಾರಿ ಕಾಯ್ತಾಳೆ. ಶನಿವಾರ ಕೋ ಶ್ರೀಕಂಠ ಆತೆ ಹೇ. ಸೊ ಶನಿವಾರ ದಿನ ಶ್ರೀಕಂಠ ಬರ್ತಾನೆ. ಆನಂದಿ ಶ್ರೀಕಂಠ ಕೋ ಸಾರಿ ಬಾತೆ ಬತಾತಿ ಹೇ. ತನ್ನ ಗಂಡನಾದ ಶ್ರೀಕಂಠನಿಗೆ ಆನಂದಿ ನಡೆದ ಎಲ್ಲ ಘಟನೆಗಳನ್ನು ಹೇಳ್ತಾಳೆ. ಶ್ರೀಕಂಠ ಬಹುತ್ ದುಃಖಿ ಹೋ ಜಾತಾ ಹೇ. ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಈ ಶ್ರೀಕಂಠ ದುಃಖಿತನಾಗ್ತಾನೆ. ಉಸೆ ಬಹುತ್ ಕ್ರೋಧ ಬಿ ಆತಾ ಹೇ. ಅಷ್ಟೇ ಅಲ್ಲದೆ ಸಿಟ್ಟು ಕೂಡ ಏನಾಗ್ತದಪ್ಪ ಅಂದರೆ ಬರ್ತದ. वह अपने पिता से कहता है कि अब इस घर में या मैं या तो लाल बिहारी रहेगा या मैं. ಆತ ಹೇಳ್ತಾನೆ ತನ್ನ ತಂದೆ ಬೇನಿ ಮಾಧವ್ಗೆ, ಏನು ಈ ಮನೆಯಲ್ಲಿ ನಾನಿರಬೇಕು, ಇಲ್ಲಾದರೆ ನನ್ನ ಸಹೋದರ ಲಾಲ್ ಬಿಹಾರಿ. ಆನಂದಿ ಸೋಚ್ತಿ ಹೇ ಕಿ ಅಬ್ ಉಸ್ಕಾ ಘರ್ ಟೂಟ್ ಜಾಯೇಗಾ. ಇದೇ ಒಂದು ಘಟನೆಯ ಸನ್ನಿವೇಶವನ್ನು ಅರಿತುಕೊಂಡು ಈ ಶ್ರೀಕಂಠನ ಹೆಂಡತಿ ಆನಂದಿ ತಿಳ್ಕೊತಾಳೆ, ಇನ್ನೇನು ಮನೆ ಏನಾಗ್ತದಪ್ಪ ಅಂದ್ರೆ ಹೊಡಿತದ. ತಬ್ ವಹ ಅಪ್ನಾ ಗುಸ್ಸಾ ಛೋಡ್ ದೇತಿ ಹೇ ಅವ್ರ ಲಾಲ್ ಬಿಹಾರಿ ಕೋ ರೋಕ್ ಲೇತಿ ಹೇ. ಸೊ ಅಷ್ಟೇ ಅಲ್ಲದೆ ತನ್ನ ಸಿಟ್ಟನ್ನು ಏನು ಮಾಡ್ತಾಳೆ, ನಿಯಂತ್ರಣ ಮಾಡಿ ಆದ ತಪ್ಪಿಗೆ ಏನು ಮಾಡ್ತಾಳೆ, ಮತ್ತೆ ಲಾಲ್ ಬಿಹಾರಿಯನ್ನು ಆತ ಮನೆಯಲ್ಲಿ ಇಟ್ಕೋತಾಳೆ. इसी प्रकार अपने बुद्धि से आनंदी अपने टूटते हुए घर को बचा लेती है. ಇದೇ ಕಾರಣಕ್ಕಾಗಿ ತನ್ನ ವಿವೇಕ ಮತ್ತು ತನ್ನ ಜಾಣ್ಮೆಯಿಂದ ಈ ಒಂದು ಕುಟುಂಬ ಏನಾಗ್ತಿತ್ತಪ್ಪ ಅಂತಂದ್ರೆ ಒಡೆದು ಹೋಗ್ತಾ ಇತ್ತು. ಅದನ್ನು ಒಂದು ಹೊಡಿತಕ್ಕಂಥ ಕುಟುಂಬವನ್ನೇ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾಳಪ್ಪ ಅಂತಂದರೆ ಆನಂದಿ ಮಾಡ್ತಾಳೆ ಅಂತಕ್ಕಂಥದ್ದು ಪಾಠ ಇತ್ತು. ಇದೇ ಇತ್ತು ಬಡೇ ಘರ್ ಕಿ ಬೇಟಿ ಅಂತಕ್ಕಂಥ ಪಾಠದ ಒಂದು ಸಾರಾಂಶ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.